ಪೋಸ್ಟರ್ ನೋಡಿದ್ರೆ ನಾವ್ ಎಲ್ಲೂ ಇಲ್ಲ ಇಲ್ಲಿ ಯಾವ್ದೇ ಹೀರೋ ಹೀರೋಯಿನ್ ಅಂತ ಅವ್ರ ಮುಂದೆ ನಾನು ಡಮ್ಮಿ ಆಗ್ಬಾರ್ದು ಅನ್ನೋದೊಂದು ರಂಗಾಯಣ ಸರ್ ಜೊತೆ ಆಕ್ಟ್ ಮಾಡಿ ನಂಗೆ ತುಂಬಾ ಖುಷಿ ಖಂಡಿತ ಕನಸೇ ಅದು. ಬೇರೆಯವರು ಸೀನಿಯರ್ ಆರ್ಟಿಸ್ಟ್ ಮಾಡ್ತಿರುವಾಗ ಅವ್ರು ಯಾವ ತರ ತಗೊಳ್ತಾರೆ ಅಥವಾ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅವ್ರದ್ದು ಏನ್ ಗೊತ್ತಾ ಸರ್ ನನ್ ಏನೇ ಹೇಳಿದ್ರು ನಂಗೆ ಅದು ಒಂಥರ ಚೆಕ್ ಮೇಟ್ ಕ್ವೆಶ್ಚನ್ಸ್ ಅದು. ನಾನು ಸುಮ್ಮನೆ ಕೂತಿರ್ತೇನೆ. ಸೀನಿಯರ್ ಅಂತ ಬಂದ್ರೆ ರಂಗಾಯಣ ರಘು ಸರ್ ಬಿಟ್ರೆ ಸೊ ಅವ್ರು ಆಕ್ಟಿಂಗ್ ಮಾಡ್ತಿರೋವಾಗ ನಾವೆಲ್ಲೋ ಇರ್ತಿರ್ಲಿಲ್ಲ, ಅಲ್ಲೇ ಸೆಟ್ ಅಲ್ಲೇ ಇರ್ತಿದ್ವಿ. ಸೊ ನಾವ್ ಏನೇ ಹೇಳಿದ್ರು ಪಾಪ ಅವ್ರಿಗೂ ಹರ್ಟ್ ಆಗ್ಬಹುದು ಅನ್ನೋದು ಒಂದ್ ನನಗಿದೆ. ನಮ್ಗೆ ಅದನ್ನ ಓಕೆ ನಿಮ್ಗೆ ಹಾಗ ಅನ್ಸ್ತಿದ್ಯಾ, ಓಕೆ ಓಕೆ ಅದನ್ನೇ ಶ್ರಾದ್ದ ಮಾಡಿ ಶಾಂತಿ ಮಾಡೋ ಮನ್ಸಾಗ್ಲಿಲ್ಲ. 2 ಇಡ್ಲಿ ಕಾಗೆ ಗಿಟ್ಟೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜಿಗೆ ಸ್ವಾಗತ. ಇವರಿಬ್ರು ಜೊತೆಗಿದ್ದಾರೆ, ಏನೋ ಶಾಖ ಕೊಡ್ತಾ ಇದ್ದಾರೆ. ಶಾಖಾಹಾರಿ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ. ಸರ್ ಇಬ್ರಿಗೂ ನಮಸ್ತೆ ಕಾರ್ಯಕ್ರಮ. ಏನೋ ಶಾಖ ಕೊಡ್ತೀರಾ ಇಬ್ರು, ಒಳ್ಳೆ ಇಂಟೆನ್ಸಿವ್ ಸಾಂಗ್ ಮಾಡಿದಿರ, ಏನೋ ಒಂದು ಚೆನ್ನಾಗಿದೆ. ಇಂಟೆನ್ಸ್ ಆಗಿಲ್ಲ, ರೊಮ್ಯಾಂಟಿಕ್ ಆಗಿ ಇದೆ. ಹೇಗೆ ಅನ್ಸ್ತು ನಿಮ್ಗೆ ಸಾಂಗ್? ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಡೈಲಿ ಎಷ್ಟು ಸಲ ಕೇಳ್ತೀರಾ? ಹೌದು. ಅಂದ್ರೆ ನಮ್ಗೆ ಫೋನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, ಚೆನ್ನಾಗಿದೆ, ರೇಂಜಿಗೆ ಹೋಗಿಲ್ಲ. ಚೆನ್ನಾಗಿದೆ. ಕಾಲ್ ಟ್ಯೂನ್ ಮಾಡ್ಕೋಬಹುದು, ಎಲ್ಲಾ ಕಡೆ ಅವೈಲೇಬಲ್ ಇದೆ. ಓ ಆತರ, ಇದೊಂಥರ ಪ್ರಮೋಷನ್. ಕಾಲ್ ಟ್ಯೂನ್ ಸೌಗಂಧಿಕ ಅಲ್ವಾ? ನಾವೆಲ್ಲ ಇರ್ತಾವ ಎಲ್ಲಾ ಕಡೆ ಚಿಂದಿಯ ಪ್ರಮೋಷನ್. ಚಿಂದಿ. ಎಸ್, ಶಾಖಾಹಾರಿ ಏನು ನಿಮ್ಮಿಬ್ರು ಕ್ಯಾರೆಕ್ಟರ್? ಇವ್ರದ್ದು ಪಬ್ಲಿಕ್ ಕ್ಯಾರೆಕ್ಟರ್. ಬೊಬ್ಲಿ ಅಲ್ಲ, ಸರಿ ನೀವೇ ಕನ್ಫ್ಯೂಸ್ ಆಗ್ಬಿಟ್ರಾ? ಇಲ್ಲ ಇಲ್ಲ ಇಲ್ಲ, ಈಗ ಯೂಶುವಲ್ ಇಂಟ್ರೋಸ್ ಅಲ್ಲಿ ಕ್ಯಾರೆಕ್ಟರ್ ಏನು ಅಂತ ಬಂದಾಗ ಲೈವ್ಲಿ ಆಗಿರುತ್ತೆ ಅಂತ ಹೇಳಿ ಲೈವ್ಲಿ ಆಗಿರುತ್ತೆ. ಇದ್ರಲ್ಲಿ ಅವಕಾಶ ಇಲ್ಲ ಅಂತ ಹೇಳಕ್ ಬಂದಾಗ ನನ್ ಕ್ಯಾರೆಕ್ಟರ್ ಹೆಸರೇ ಸೌಗಂಧಿಕ ಅಂತ. ಓಕೆ. ಅದ್ರಲ್ಲಿ ಏನೋ ಡೊಳ್ಳು ಕಲ್ತಿದ್ರಾ? ಇದ್ರಲ್ಲಿ ಏನ್ ಕಲ್ತಿದ್ರಾ? ಏನಾದ್ರು ಮಾಡಿ ಇದ್ರಲ್ಲಿ ನಾನು ಏನ್ ಕಲ್ತಿರಾ? ಇಲ್ಲಿ ಏನ್ ಮಾಡೋದು? ತುಂಬಾ ಕಲ್ತೆ, ಬಟ್ ಅದ್ ಹಿಂಗೆ ಏನ್ ಹೇಳ್ತಾರೆ ಇಂಟರ್ನಲ್ ಲರ್ನಿಂಗ್. ಅದು ಇಂತ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದು. ಥ್ಯಾಂಕ್ ಯು. ಅಬ್ಬಾ, ಇವ್ರಿಗೆ ಹೇಳಿದ್ರೆ ನೀವು ಬೇರೆಯವ್ರಿಗೆ ಹೇಳಿದ್ರ? ಈಗ ಕರೆಕ್ಟ್ ಹೇಳ್ಬೇಕು. ಹೇಳಕ್ಕೂ ಮೊದಲು ನಾನು ಫಸ್ಟ್ ಅದಕ್ಕೆ ಫಸ್ಟ್ ಹೇಳ್ಬೇಕು, ಕ್ರೆಡಿಟ್ಸ್ ತಗೊಂಡ್ಬಿಟ್ರು ಅವರು. ಅದ್ರಲ್ಲೂ ಡೊಳ್ಳು ಕಲ್ತಿರ್ಲಿಲ್ಲ, ಆಮೇಲೆ ಅದು ಫಿಲ್ಮ್ ಮುಗಿದ್ಮೇಲೆ ಕಲ್ತಿದ್ದು. ಸೊ ಇಲ್ಲಿ ಇಲ್ಲ. ಹೇಗೆ ಅನಿಸ್ತು ನಿಮ್ಗೆ ನಿಮ್ ಫ್ರೆಂಡ್ ವಿನ್ ಆಗಿದ್ದಕ್ಕೆ? ತುಂಬಾ ಖುಷಿ ಆಯ್ತು. ಓಕೆ, ಈ ಮೂಲಕ ಏನಾದ್ರು ಹೇಳ್ಬೋದು ಕಾರ್ತಿಕ್ ಅವ್ರಿಗೆ? ಶಾಖಾಹಾರಿ ಟೀಮ್ ಇಂದ ಆಲ್ ದ ಬೆಸ್ಟ್. ಕಾಲ್ ಮಾಡ್ದಾಗ ಕಾಲ್ ಎತ್ತು, ಮೆಸೇಜಸ್ ರಿಪ್ಲೈ ಮಾಡು. ಶಾಖಾಹಾರಿ ಫಿಲ್ಮಿಗೆ ಬಾ ಕರಿತೀನಿ. ಹೌದು, ಹಂಗೆ ನೋಡ್ಲೇಬೇಕು, ಬರ್ಲೇಬೇಕು. ಬಂದ್ಮೇಲೆ ನೋಡೋದಲ್ಲ, ನೋಡ್ಮೇಲೆ ಫಸ್ಟ್ ಡೇ ಫಸ್ಟ್ ಒಂದಿಷ್ಟು 100 ಜನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ. ಎಷ್ಟು ಖುಷಿ ಆಯ್ತು. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಹೋಗ್ಬಿಟ್ಟಿದ್ರೆ ಏನ್ ಅನ್ಸ್ತಿತ್ತು? ಅವ್ರ ಜೊತೆ ಇದ್ದಿದ್ರೆ ಬೈ ಚಾನ್ಸ್ ಮಿಸ್ ಆಗ ಅವರು ಬಂದಿದ್ ಗೊತ್ತಿಲ್ಲ, ನೀವು ಹೋಗಿರೋದು ಗೊತ್ತಿಲ್ಲ ಅಂದ್ರೆ ಹೆಂಗಿರೋದು? ನಂಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಐ ಆಮ್ ವರ್ದಿ ಆಫ್ ಬೀಯಿಂಗ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟೆ. ಅಂದ್ರೆ ತುಂಬಾ ಜನ ಹೋಗಿದ್ದಾರೆ, ಸೊ ಹಾಗೂ ಹೇಳಲ್ಲ, ನೆವರ್ ಸೇ ನೆವರ್. ಸೊ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಸೊ ಇಲ್ಲ, ನಿಮ್ದು ಇಂಟರ್ವ್ಯೂ ಇಟ್ಕೊಂಡು ಮೋಸ್ಟ್ಲಿ ಫಿನಾಲ್ ಎಲ್ಲ ಪ್ಲೇ ಮಾಡಬಹುದು. ಅಯ್ಯೋ, ನನ್ನ ಇಂಟರ್ವ್ಯೂನೇ ಮೇ ಬಿ ಇವ್ರದ್ದು ಸಂಗೀತ ಟ್ರೋಲ್ ಆಗಿತ್ತು. ಹೌದಾ? ಅವರು ತುಂಬಾ ಒಳ್ಳೆ ಫ್ರೆಂಡ್. ಸೊ ನಂಗೆ ತುಂಬಾ ಇದಿತ್ತು, ಸಂಗೀತಾನ ಕಾರ್ತಿಕ ಅಂತ. ಸೊ ಅವರು ತುಂಬಾ ಒಳ್ಳೆ ಫ್ರೆಂಡ್. ಹೌದು. ಸೊ ಇವ್ ಟ್ರೈ ಮಾಡ್ತಾ ಇದಾರೆ ಈಗ ನೆಕ್ಸ್ಟ್ ಬಿಗ್ ಬಾಸ್. ನಾನ್ ನಿನಗೆ ಫುಲ್ ಸಪೋರ್ಟ್. ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಜೊತೆಗೆ ಹೋಗ್ಬಿಡ್ತಾರೆ. ಹೋಗ್ಬೋದು. ಅವ್ರ ಫ್ರಂಟ್ ಅಲ್ಲಿ ಆಡ್ತಾರೆ, ನಾವು ಡಿಫೆಂಡ್ ಆಗ್ತಾ ಇರ್ಬೇಕಾಗುತ್ತೆ. ಯಾರೋ ಒಂದ್ ಟ್ರೋಫಿ ಮನೆಗ್ ಬಂದ್ರೆ ಆಯ್ತು. ಬಟ್ ಕಮಿಂಗ್ ಬ್ಯಾಕ್ ಟು ಶಾಖಾಹಾರಿ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂಡ್ ಏನ್ ಸರ್ ಇದು ಅದ್ಭುತ ಕಲಾವಿದ್ರು ಬೇರೆ ಹೇಳಿದ್ರು. ಅಲ್ಲ, ಅದಕ್ಕೆ ನಾನು ಬೇರೆ ಎಲ್ಲ ಆಗೋ ಬದಲು ನಾನೇ ಫಸ್ಟ್ ಕ್ರೆಡಿಟ್ಸ್ ತಗೊಂಡ್ಬಿಟ್ಟೆ. ಯಾಕಂದ್ರೆ ಇಲ್ಲಿ ಪರವಾಗಿಲ್ಲ, ಅವರು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ರೆ ಎಲ್ಲೋ. ಸರ್ ಜೂನಿಯರ್ ಡೆಬ್ಯೂಟೆಂಟ್ ಸೀನಿಯರ್ ಏನ್ ಹೇಳಿದ್ರು ಅದಕ್ಕೆಲ್ಲ ತುಂಬಾ ಬೇಜಾರ್ ಮಾಡ್ಕೊಳ್ಳಲ್ಲ. ಎಷ್ಟೊಂದು 3 ಮೂವಿ 4 ಮೂವಿ ಆಯ್ತು ಮೇಡಮ್. ಏನೋ ಅವ್ರು ಬೇರೆ ಏನೋ ಆಲೋಚನೆ ಇದಾರೆ. ನಾನು ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ ಈ ಫಿಲ್ಮ್ ಆಲ್ಮೋಸ್ಟ್ ಆಕ್ಚುಲಿ ಮಿಸ್ ಆಗಿತ್ತು. ಓ ನೋಡಿ, ಅಲ್ಲಿದೆ ದುಃಖ. ಹೌದು. ಸೊ ಇವರು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಕ್ಕೆ ಆಮೇಲೆ ಐ ಕುಡ್ ಫೈನಲಿ ಬಿ ಇನ್ ದ ಫಿಲ್ಮ್. ಸೊ ಥ್ಯಾಂಕ್ ಯು ವಿನಯ್, ವೆರಿ ವೆರಿ ಗ್ರೇಟ್ಫುಲ್. ಅಂಡ್ ಹೌದು, ಇಲ್ಲ ಸಿನಿಮಾ ಅಂತ ಬಂದಾಗ ನಮ್ಮ ಸಿನಿಮಾದಲ್ಲಿ ನಮ್ಮಿಬ್ಬರ ಪಾತ್ರ
ಆಕ್ಚುಲಿ ಹ್ಯಾಂಡ್ ಇನ್ ಹ್ಯಾಂಡೇ ಹೋಗುತ್ತೆ. ಸಿನಿಮಾ ಕಥೆ ಆಗಿರ್ಬೋದು ಅಥವಾ ಸಿನಿಮಾದ ಮೇನ್ ಅಂತ ಏನ್ ಹೇಳ್ತೀವಿ, ಈಗ ಕೆಲವೊಬ್ರು ಜೀವಾಳ ಅಂತ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಬಟ್ ಸಿನಿಮಾ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಸೌಗಂಧಿಕ ಇದೆ. ಸೊ ಸೌಗಂಧಿಕ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ ಸೌಗಂಧಿಕ ಹಾಡ್ನ ಕೇಳಿದ್ರೆ ಕಂಪ್ಲೀಟ್ ಸಿನಿಮಾ ಇದೆ ಅದರಲ್ಲಿ. ಆಮೇಲೆ ಕಂಪ್ಲೀಟ್ ಕ್ಯಾರೆಕ್ಟರ್, ಸೌಗಂಧಿಕ ಕ್ಯಾರೆಕ್ಟರ್ ಏನಿದೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸೌಗಂಧಿಕ ಸಾಂಗ್. ಸೊ ನೀವ್ ನಂಗೆ ಹೇಳ್ಬೇಕು, ನಾವು ಹೇಳ್ತಾ ಇರೋದ್ ಕನ್ವೆ ಆಗಿದ್ಯಾ ಇಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿಲ್ಲ. ಈವನ್ ಫಾರ್ ನಿಮ್ಗೆ ಸಪ್ತಸಾಗರದಲ್ಲೂ ನಾನು ಮೆಸೇಜ್ ಮಾಡಿದ್ದೆ, ಅದು ವಿಡಿಯೋ ಮಾಡಿ ಸೂಪರ್ ಚೆನ್ನಾಗಿ ಮಾಡಿದಿರ, ಏನೋ ಬೇರೆ ತರ ಕಾಣಿಸ್ತೀರಾ ಅಂತ. ಡೆಫಿನೆಟ್ಲಿ ಶಾಕಾಹಾರಿ ನೋಡಿದ್ಮೇಲೆ ನೀವು ಕಾಲ್ ಮಾಡ್ತೀರಾ, ಅಲ್ಲಿ ಮೆಸೇಜ್ ಮಾಡಿದ್ರಿ, ಇದ್ರಲ್ಲಿ ಕಾಲ್ ಮಾಡ್ಬಿಟ್ಟು ಹೇಳ್ತೀರಾ. ಸೊ ಈಗ ರಿಲೀಸ್ ಆಗಿರೋ ಕಂಟೆಂಟ್ ಬಗ್ಗೆ ಅಂತ ಈಗ ಸೌಗಂಧಿಕ ಅಥವಾ ಅಲ್ಲಿನ ಇವಳನ್ನ ವಿಜಯ್ ಅಂತ ಏನ್ ಎರಡು ಕ್ಯಾರೆಕ್ಟರ್ ಇದೆ, ಸೌಗಂಧಿಕ ಅಂಡ್ ವಿಜಯ್ ಕ್ಯಾರೆಕ್ಟರ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಶಾಕಾಹಾರಿ. ಯಾಕಂದ್ರೆ ಅವರು ತಗೊಳ್ಳೋ ಒಂದಿಷ್ಟು ಡಿಸಿಷನ್ಸ್ಗಳು ಅಥವಾ ಸೌಗಂಧಿಕ ತಗೊಳ್ಳೋ ಒಂದಿಷ್ಟು ಡಿಸಿಷನ್ಸ್ಗಳ ಮೇಲೆ ಕಂಪ್ಲೀಟ್ ಶಾಕಾಹಾರಿ ನಿಂತಿದೆ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನಾವು ಅದನ್ನ ಪ್ಲೇ ಮಾಡಿದ್ವಿ. ಆಮೇಲೆ ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡಿದ್ವಿ ಅನ್ನೋದೇ ಖುಷಿ ನಮ್ಗೆ. ಹೌದು, ಅದೊಂದು ಆ ಪಾಯಿಂಟ್ ಅಲ್ಲಿ ನಾವು ಕೇಳಲೇಬೇಕು. ಯಾಕಂದ್ರೆ ತುಂಬಾ ಈಗ ರಂಗಾಯಣರ್ಗೂ ಸರ್ ಇರ್ಬೋದು, ಅವರಂತೂ ಬೇರೆ ಲೆವೆಲ್ ಆಗ್ತಿದ್ದು, ಅವ್ರು ಮೆಸ್ಮರೈಸಿಂಗ್ ಅಂತಾರಲ್ಲ ಆ ತರ ಆಕ್ಟಿಂಗ್. ದೊಡ್ಡ ದೊಡ್ಡ ಕಲಾವಿದರು ಇದಾರೆ, ಎಲ್ಲರೂ ಹರಿಣಿ ಮೇಡಮ್ ಇರ್ಬೋದು, ಸುಜಯ್ ಸರ್ ಇರ್ಬೋದು, ಪ್ರತಿಯೊಬ್ರು, ಗೋಪಾಲ್ ಕೃಷ್ಣ ಸರ್ ಇರ್ಬೋದು, ಅಂತವ್ರ ಜೊತೆ ನೀವು ಆಕ್ಟ್ ಮಾಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಅಂದ್ರೆ ವಾವ್, ಅದನ್ನು ಡ್ರೀಮ್ ಇರುತ್ತೆ ಅಂತವ್ರ ಜೊತೆ ಮಾಡ್ಬೇಕು, ಸಿಗಲ್ಲ ಈಸಿ ಆಗತ್ತೆ. ಹೇಗೆ ಅನ್ನಿಸ್ತು ನಿಮ್ಗೆ ಅದು? ನೀವು ಹೇಳ್ದಂಗೆ ಕನಸು ಸರ್. ಈಗ ಯಾಕಂದ್ರೆ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡಿದ್ರು ಅವರು ಸರ್. ಈಗ ಅದೇ ಹೇಳ್ತೀರ, ಕೆಲವೊಂದ್ ಕಡೆ ಈಗ ಆ ಒಂದು ಸ್ಥಳಕ್ಕೆ ಹೋದಾಗ ವೈಬ್ರೇಷನ್ ಫೀಲ್ ಆಗುತ್ತೆ ಅಂತ ಹೇಳ್ತೀವಿ. ಆ ತರದ ವೈಬ್ರೇಷನ್ ಅವ್ರ ಜೊತೆ ಆಕ್ಟ್ ಮಾಡುವಾಗ ಫೀಲ್ ಆಗುತ್ತೆ. ಆಮೇಲೆ ನಂದಿದ್ದು ಡೆಬ್ಯೂ ಸಿನಿಮಾ ಆಗಿದ್ದು. ಆಮೇಲೆ ಅವ್ರದ್ದು ಫಸ್ಟ್ ಡೇ ಶೂಟಿಂಗು ನನ್ನ ಜೊತೆ ಕಾಂಬಿನೇಷನ್ ರಘು ಸರ್ ಜೊತೆ. ಅದೊಂದು ಇರುತ್ತೆ ಗೊತ್ತವ, ಅದು ಒಳಗಡೆ ನಡಕ ಇರುತ್ತೆ. ಆಮೇಲೆ ಅದು ಆಗೋಕ್ ಮುಂಚೆ ಅವ್ರೊಂದ್ ಸ್ವಲ್ಪ ಕಂಫರ್ಟೇಬಲ್ ಆಗ್ಲಿ ಅಂತ ಅವ್ರದೊಂದಿಷ್ಟು ಇಂಡಿವಿಜುವಲ್ ಶಾರ್ಟ್ಸ್ ತಗೋತಾ ಇರ್ತೀವಿ. ಆಮೇಲೆ ಈ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಎಂಡ್ ಟು ಎಂಡ್ ಇರೋದ್ರಿಂದ ಕ್ಯಾಮ್ರಾ ಹಿಂದೆ ಕ್ಯಾಮ್ರಾ ಮುಂದೆ ಎಲ್ಲ ಕಡೆನೂ ಕೆಲಸ ಮಾಡಿದ್ವಿ. ಸೊ ಅವ್ರು ಆಕ್ಟಿಂಗ್ ಮಾಡ್ತಿರೋವಾಗ ನಾವೆಲ್ಲೋ ಇರ್ತಿರ್ಲಿಲ್ಲ, ಅಲ್ಲೇ ಸೆಟ್ ಅಲ್ಲೇ ಇರ್ತಿದ್ವಿ. ಆಮೇಲೆ ಅದು ನಮ್ಗೊಂದು ಕಲಿಕೆ. ನಾವು ಥಿಯೇಟರ್ ಮಾಡ್ತಿರುವಾಗ ಕಲ್ತಿದ್ದಾಗಿರ್ಬೋದು ಅಥವಾ ಸೀರಿಯಲ್ ಮಾಡ್ತಿರುವಾಗ ಕಲ್ತಿದ್ದಾಗಿರ್ಬೋದು, ಬೇರೆಯವರು ಸೀನಿಯರ್ ಆರ್ಟಿಸ್ಟ್ ಮಾಡ್ತಿರುವಾಗ ಅವ್ರು ಯಾವ ತರ ತಗೊಳ್ತಾರೆ ಅಥವಾ ಯಾವ ತರ ಮ್ಯಾನೇಜ್ ಮಾಡ್ತಾರೆ, ಅವ್ರದ್ದು ಮೂಡ್ ಸ್ವಿಂಗ್ಸ್ ಯಾವ ತರ ಇರುತ್ತೆ, ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ಅಥವಾ ಕಲಿಬೇಕು ಅಂದ್ರೆ ಅವ್ರ ಮುಂದೆ ಮಾನಿಟರ್ ಹಿಂದೆ ಅಥವಾ ಅವ್ರ ಮುಂದೆ ಇಟ್ಕೊಂಡೇ ಕಲಿಬೇಕು. ನಾವೆಲ್ಲ ಕೂತ್ಕೊಂಡು ಇದು ಮಾಡಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸು ನಿಮ್ ಜೊತೆ ಬಂದಾಗ ನಿಮ್ ಹತ್ರ ಬರ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಫಸ್ಟ್ ಡೇ. ಆ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ. ಈಗ ಒಂದೂರು ನನ್ನಿಂದ ಆಗ್ಬಾರ್ದು ಅನ್ನೋದೊಂದು ಕಾನ್ಶಿಯಸ್ನೆಸ್ ಇರುತ್ತೆ. ಅಥವಾ ಏನೋ ಒಂದು ಶಾರ್ಟ್ ಸಖತ್ತಾಗಿ ಅವ್ರು ಮಾಡ್ಬಿಡ್ತಾರೆ, ನಾನೇನೋ ಮಾಡಕ್ ಹೋಗ್ಬಿಟ್ಟು ಏನೋ ಆಗಿ ಒಂದೂರು ಆಗ್ಬಿಡ್ಬಾರ್ದು ಅಥವಾ ಅವ್ರೇನಂತಾರೋ ಆ ಕಾನ್ಶಿಯಸ್ನೆಸ್ ಇರುತ್ತೆ, ಆ ಭಯ ಇರುತ್ತೆ, ಹೆದರಿಕೆ ಇರುತ್ತೆ. ಆಮೇಲೆ ಅವ್ರ ಮುಂದೆ ನಾನು ಡಮ್ಮಿ ಆಗ್ಬಾರ್ದು ಅನ್ನೋದೊಂದು ಆಸ್ ಅನ್ ಆಕ್ಟರ್ ಅದೊಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇವನ್ನೆಲ್ಲವನ್ನೂ ಮೀರಿ ಅವ್ರ ಜೊತೆ ಪರ್ಫಾರ್ಮೆನ್ಸ್ ಮಾಡೋದು ಅದೊಂದು ಆಕ್ಚುಲಿ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು. ನನಗೆ ಬ್ಲೆಸ್ಸಿಂಗ್ಸ್, ನಾ ಖಂಡಿತ ಕನಸೆ ಅದು. ಯಾಕಂದ್ರೆ ಅದೊಂದು ಜರ್ನಿ ಅಂತ ಇದ್ದಾಗ ಶಾಕಾಹಾರಿ ಮೊದಲನೇ ಸಿನಿಮಾದ ಜರ್ನಿ ಇಟ್ ಹ್ಯಾಸ್ ಗಿವನ್ ಮಿ ಅ ಲಾಟ್. ಇಟ್ ಕಮ್ಸ್ ಟು ಆರ್ಟಿಸ್ಟ್ ಅಂತ ಆಕ್ಟರ್ ಜೊತೆ ಮಾತಾಡುವಾಗಲೂ ಆಗಿರ್ಬೋದು, ಆಕ್ಟ್ ಮಾಡುವಾಗಲೂ ಆಗಿರ್ಬೋದು, ಅಥವಾ ಸಿನಿಮಾ ಜರ್ನಿ ಅಂತ ಬಂದಾಗಲೂ ಬ್ಲೆಸ್ಸಿಂಗ್. ಸೀನಿಯರ್ ಹತ್ರ ಮಾತಾಡಿ ಸರ್ ಪ್ಲೀಸ್. ಸೀನಿಯರ್ ಆಕ್ಟರ್ಗಳ ಬಗ್ಗೆ ಏನ್ ಹೇಳ್ತೀರಾ? ರಂಗಾಯಣ ಸರ್ ಜೊತೆ ಆಕ್ಟ್ ಮಾಡಿ ನಂಗೆ ತುಂಬಾ ಖುಷಿ. ಏನ್ ಗೊತ್ತಾ ಸರ್, ನನ್ ಏನೇ ಹೇಳಿದ್ರು ನಂಗೆ ಅದು ಒಂಥರ ಚೆಕ್ಮೇಟ್ ಕ್ವೆಶ್ಚನ್ಸ್ ಅದು. ನಾನು ಸುಮ್ನೆ ಕೂತಿರ್ತೇನೆ. ನೀವು ಸುಮ್ನೆ ಕೂತ್ಕೊಂಡ್ರೆ ಜನ ನೋಡ್ಬೇಕಲ್ಲ, ನಿಧಿಯವರು ತುಂಬಾ ನಿಮ್ ಮಾತು ಕೇಳಿಸ್ಕೊಬೇಕು. ನಂಗೆ ವಿನಯ್ ಜೊತೆ ಆಪರ್ಚುನಿಟಿ ಸಿಕ್ಕಿದೆ, ನಂಗೆ ತುಂಬಾ ಖುಷಿ ಇದೆ. ಹೇಗೆ ಅಂದ್ರೆ ಇದು ಹೀರೋ ಹೀರೋಯಿನ್ ಅಂತ ನಾವು ಹೇಳ್ಬೋದು ಇಲ್ಲಿ, ಬಿಕಾಸ್ ಆ ಹಾಡ್ ರಿಲೀಸ್ ಆಯ್ತು. ಬಟ್ ವೆನ್ ಯು ಸಿ ದ ಫಿಲ್ಮ್ ಅಲ್ವಾ, ನಿಮಗೆ ಗೊತ್ತಾಗುತ್ತೆ ಈ ಫಿಲ್ಮ್ ಅಲ್ಲಿ ಹೀರೋ ಹೀರೋಯಿನ್ ಕಾಮಿಡಿಯನ್ ಆ ಕ್ಯಾಟಗರಿ ಇಲ್ವೇ ಇಲ್ಲ. ಬಿಕಾಸ್ ನೀವು ಪೋಸ್ಟರ್ ನೋಡಿದ್ರೆ ನಾವ್ ಎಲ್ಲೂ ಇಲ್ಲ ಇಲ್ಲಿ. ಯಾವ್ದೇ ಹೀರೋ ಹೀರೋಯಿನ್ ಅಂತ ಪ್ರಮೋಟ್ ಮಾಡ್ತಿದೀವಿ, ಬಟ್ ಪೋಸ್ಟರ್ ಅಲ್ಲೇ ನಾವಿಲ್ಲ. ಸೊ ಬಟ್ ಅರ್ಥ ಆಯ್ತು ಸರ್, ಹಂಗ ಹೇಳಿ ನಾವ್ ಹೀರೋ ಹೀರೋಯಿನ್ ಅಲ್ಲ ಅಂತ ಅಲ್ಲ. ಅದು ಏನಂದ್ರೆ ಇಲ್ಲ ಇಲ್ಲ ಹೇಳ್ಬಿಡು, ಹೇಳಿ ದೊಡ್ಡವರು ತಪ್ಪು ಮಾಡ್ತಾರ ಕಣೋ, ಆಮೇಲೆ ಹೇಳ್ಬೋದು. ದೊಡ್ಡವರೊಂದು ಒಪ್ಕೊಂಡ್ರು, ಅವ್ರು ಅವಾಗಿಂದ ಸೀನಿಯರ್ ಅಂತಿದ್ದಾರೆ. ಅಂದ್ರೆ ಇದು
ಅದ್ ಹೇಗ್ ಹೇಳ್ಬೇಕು ಅಂದ್ರೆ ಇದು ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿ ಅಲ್ವಾ, ಸೊ ನಾವು ತುಂಬಾ Suspense ಆಗಿ answer cautious ಮಾಡ್ತಾ ಆಗಿ ಇದ್ದೀರಾ. ಮಾತಾಡ್ಬೇಕು, ಏನ್ ಹೇಳಿದ್ರೆ ನಾನು ಇಲ್ಲಿ ಏನೋ ಬಿಟ್ಕೊಂಡ್ ಬಿಡ್ತೀನಿ ಅಂತ ಒಂದ್ ಭಯ ಇರುತ್ತೆ. ಬಟ್ ನಮ್ಗೆಲ್ರದ್ದು ಒಂದೊಂದ್ ಪ್ಯಾರಲಲ್ಲಿ ಒಂದೊಂದ್ ಟ್ರ್ಯಾಕ್ ಇದೆ, ಅದೆಲ್ಲ ಆಗ್ಬಿಟ್ಟು ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಆಬ್ವಿಯಸ್ಲಿ ಕನ್ಕ್ಲೂಡ್ ಆಗುತ್ತೆ. ಬಟ್ ಆ ಕಥೆ ಸ್ಟಾರ್ಟ್ ಆಗೋದೇ ನನ್ನಿಂದ ಅಥವಾ ನಮ್ಮ ಕಾಂಬಿನೇಷನ್ ಇಂದ ಅಂತ, ನಮ್ ಕಥೆಯಿಂದ. ಸೊ ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಅಯ್ಯೋ ಈ ಲೋಕದಲ್ಲಿ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ. ಇಲ್ಲ ಅದು ಏನಾಗತ್ತೆ ಅಂತಂದ್ರೆ ಅವ್ರ ಪಾತ್ರ ಏನಾದ್ರು ಪರಕಾಯ ಪ್ರವೇಶ ಮಾಡಿದ್ರೆ ಈಗ ಮಾತ್ರ ಪರಕಾಯ ಪ್ರವೇಶ ಅಂತಲ್ಲ, ಅಂದ್ರೆ ಈಗ ಕೆಲವೊಂದು ರೊಮ್ಯಾಂಟಿಕ್ ಸಿನಿಮಾಗಳು ಅಥವಾ ಬೇರೆ ಯಾವ್ದೋ ಒಂದು ಕಥೆ ಅಂತ ಹೇಳಿದಾಗ ನಾವೇನ್ ಬಿಟ್ಕೊಟ್ರು ಅದು ನಾವೇನ್ ಹೇಳ್ಬೇಕಂದ್ರು ಓಕೆ ನಾವು ಕಾನ್ಶಿಯಸ್ ಆಗಲ್ಲ. ಇದು ಮರ್ಡರ್ ಮಿಸ್ಟ್ರಿ ಆಗಿರೋದ್ರಿಂದ ನಮ್ಗೆ ಏನ್ ಸಮಸ್ಯೆ ಅಂತಂದ್ರೆ ಏನಾದ್ರೂ ಹೇಳ್ಕೊಟ್ಬಿಟ್ರೆ, ಈಗ ಟ್ರೇಲರ್ ಅಲ್ಲೇ ಸುಮಾರು ಜನಕ್ಕೆ ನಾವೇನೋ ತುಂಬಾ ಹೇಳಿದೀವಿ ಅನ್ಸುತ್ತೆ, ಬಟ್ ಏನು ಹೇಳಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಅದು ಬ್ಯೂಟಿ ಆಫ್ ದಿಸ್ ಏನಂದ್ರೆ ಆ ಟ್ರೇಲರ್ ಒಂದೇ ನೋಡ್ಬಿಟ್ಟು ಕೆಲವೊಂದ್ ಜನ ಅವ್ರವ್ರದ್ದೇ ಅದ್ ಒಂದ್ ಥಿಯರಿನ ಅವರೇ ಒಂದ್ ಕಥೆ ಕಟ್ಕೊಂಡಿದ್ದಾರೆ. ನಮ್ಗೆ ಅದನ್ನ ಓಕೆ ನಿಮ್ಗೆ ಹಾಗ ಅನ್ಸ್ತಿದ್ಯಾ, ಓಕೆ ಅದನ್ನೇ ಫೆಬ್ರವರಿ 16ಕ್ಕೆ ಫಿಲ್ಮ್ ರಿಲೀಸ್ ಆಗತ್ತೆ, ಬಂದ್ ನೋಡಿ. ನಾವು ಏನು ಹೇಳಕ್ ಹೋಗ್ತಿಲ್ಲ. ಸೊ ನಾವ್ ಏನೇ ಹೇಳಿದ್ರು ಪಾಪ ಅವ್ರಿಗೂ ಹರ್ಟ್ ಆಗ್ಬಹುದು ಅನ್ನೋದು ಒಂದ್ ನನಗಿದೆ. ಆಮೇಲೆ ನಾವ್ ತುಂಬಾ ಹೇಳ್ಬಿಟ್ರೆ ನಮ್ ಡೈರೆಕ್ಟರ್ ನಮ್ಗೆ ಆಮೇಲೆ ಅಲ್ಲ, ನಾನು ಅದಕ್ಕೆ ಫಿಲಂ ಬಗ್ಗೆನೇ ಕೇಳ್ತಿಲ್ಲ, ಬೇರೆ ಬೇರೆ ತರ ಕೇಳಿದೆ. ನೀವ್ ಏನೇ ಕೇಳಿದ್ರು ಅದ್ ಲಾಸ್ಟ್ ಫಿಲ್ಮಿಗೆ ಬರುತ್ತೆ. ಏನೇ ಕೇಳಿದ್ರು ನಾವು ಶಾಕಾಹಾರಿನೇ ಶಾಕಾಹಾರಿ ಬಗ್ಗೆ ಮಾತಾಡ್ತಿರೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಎಲ್ಲಾರು ಅಪ್ಪಂದ ಏನಾದ್ರು ಬಿಟ್ಕೊಟ್ಬಿಟ್ಟು ಅದು ಸ್ಪಾಯ್ಲರ್ ಆಗ್ಬಿಡ್ಬಾರ್ದು ಅನ್ನೋ ತರ. ಸೊ ಆ ಒಂದು ಕಾರಣಕ್ಕೆ ಇವ್ರು ನನಗಿನೇ ಜಾಸ್ತಿ ಕಾನ್ಶಿಯಸ್ ಆಗಿದ್ದಾಳೆ ಅಂದ್ಬಿಟ್ರೆ, ಆಮೇಲೆ ಅದರಲ್ಲಿ ಹಿಂದಿನ ಉದ್ದೇಶ ಏನೂ ಇಲ್ಲ. ಅದಕ್ಕೆ ನಿಮ್ಗೆ ಪಾತ್ರದಲ್ಲಿ ನಾನ್ ಚೆಕ್ಮೇಟ್ ನನಗ್ ನೀವ್ ಏನ್ ಕೇಳಿದ್ರು ನಾನು ಹೇಳ್ದಂಗೆ ಮೇನ್ ಪಾತ್ರ ಅವ್ಳು ಒಂದ್ ಆ ಕಡೆ ಈ ಕಡೆ ಹೇಳಿದ್ರು ನಾನ್ ಏನ್ ಹೇಳಿದ್ರು ನಾನ್ ಫುಲ್ ಕಥೆ ಬಿಟ್ಕೊಟ್ಟಾಗತ್ತೆ. ಸೊ ಅಂದ್ರೆ ಕ್ಯಾಟಲಿಸ್ಟ್ ಅಂತಾರಲ್ವಾ, ಲೈಕ್ ಒಂದು ಚೈನ್ ರಿಯಾಕ್ಷನ್ ನನ್ ಕ್ಯಾರೆಕ್ಟರ್ ಇಂದ ಆಗೋದು, ಒಂದು ಚೈನ್ ರಿಯಾಕ್ಷನ್ ನಡೆಯೋದು. ಸೊ ನನ್ನಿಂದಾನೇ ಸ್ಟಾರ್ಟ್ ಆಗೋದು ಏನೇ ನಡೆದ್ರು. ಸೊ ನಾನ್ ಏನ್ ಹೇಳಿ ಹೇಳಿದ್ರಲ್ಲ ಅಷ್ಟೇ ಜಾಸ್ತಿ ಬೇಕಿದ್ರೆ ಬೇರೆ ಬೇರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳ್ತೀನಿ. ಸಾಂಗ್ ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ನೀವೇನ್ ಹೇಳಿಕೆ ಇಷ್ಟಪಡ್ತೀರಿ ಸಾಂಗ್? ನಂದು ಡೆಬ್ಯೂ ಸಾಂಗ್ ನನಗೆ ಸ್ಪೆಷಲ್. ಫಸ್ಟ್ ಸಾಂಗ್ ಸಖತ್ತಾಗಿರೋದು ಅದು ಇರುತ್ತಲ್ಲ, ನಾನು ಬರವಣಿಗೆ ಹಂತದಿಂದ ಇರೋದ್ರಿಂದ ನನ್ನಾಡು ಈ ಲೈನ್ ನನಗೆ, ಈ ಲೈನ್ ನಾನ್ ಹೇಳ್ತೀನಿ ಅನ್ನೋದು ಒಂದು ಇರುತ್ತಲ್ಲ. ಆಮೇಲೆ ಯಾರು ಹಾಡ್ತಾರೆ, ಇವ್ರು ಸಿಂಗರ್, ಅವ್ರ ಸಿಂಗರ್ ಫೈನಲ್ ಅಂದ ತಕ್ಷಣ ಅವ್ರು ಏನೇನ್ ಹಾಡಿದ್ದಾರೆ, ಇವ್ರ ಧ್ವನಿ ನನಗಿರುತ್ತೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಎಕ್ಸೈಟ್ಮೆಂಟ್ ಇರುತ್ತೆ. ಅದು ರಿಲೀಸ್ ಆದ್ಮೇಲೆ ಬಂದಂತ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಆಮೇಲೆ ಡೈರೆಕ್ಟರ್ ಬರ್ದಿರೋ ಹಾಡು ಆಕ್ಚುಲಿ. ಸೊ ಎಲ್ಲಾ ಕಡೆ ಸರ್ ಸಾಂಗ್ ಎಲ್ಲೆಲ್ಲಿ ರೀಚ್ ಆಗಿದೆ, ಯಾರು ಕೇಳಿದ್ದಾರೆ, ದಟ್ ಫಿನಾಮಿನಲ್ ರೆಸ್ಪಾನ್ಸ್ ಇದೆ ನಮಗೆ. ಅಲ್ಲಿ ನನಗೆ ಆಕ್ಚುಲಿ ನೆನ್ನೆ ಇಂಟರ್ವ್ಯೂ ಕೊಡ್ತಾ ಗೊತ್ತಾಗಿದ್ದು ಅವ್ರದ್ದು ಫಸ್ಟ್ ಸಾಂಗ್ ಅಂತ. ಅಂದ್ರೆ ಹೌದು, ಅಂದ್ರೆ ನಾನು ಫಿಲ್ಮ್ಸ್ ಮಾಡಿಲ್ಲ ಅಂತಲ್ಲ, ಬಟ್ ನಂದು ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಬಂದಿದೆ, ಬಟ್ ಅದು ಫಿಲ್ಮ್ ಅಂತಲ್ಲ, ಸೆಪರೇಟ್ ಆಗಿ ರಿಲೀಸ್ ಆಗಿದೆ. ಹೌದು. ಸೊ ಅದು ನನ್ನ ಹೆಸರು, ನನ್ನ ಕ್ಯಾರೆಕ್ಟರ್ ಹೆಸರಿ ಮೇಲೆನೆ ಒಂದ್ ಸಾಂಗ್ ಇದೆ. ಸೊ ನನ್ ಆಕ್ಚುಲಿ ನೋಡಿದ್ರೆ ಇಟ್ಸ್ ಆಲ್ಸೋ ಮೈ ಫಸ್ಟ್ ಸಾಂಗ್. ಮಯೂರ್ ಅಂಬೇಕರ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಡೆಬ್ಯೂ. ಸೊ ಈಗ 3 ಜನ ಡೆಬ್ಯೂ ಆಲ್ರೆಡಿ ಸಾಂಗ್ ಅಲ್ಲಿ ಕಾಣಿಸ್ತೀವಿ. ಬಟ್ ಅವ್ರ ಮ್ಯೂಸಿಕ್ ಸೆನ್ಸ್, ಅವ್ರ ನಾಲೆಜ್ ಯಾರೇ ಕೇಳಿದ್ರು ಹೊಸಬ ಅಂತ ಹೇಳಲ್ಲ. ಹೌದು, ಕಾಣಿಸುತ್ತೆ. ನಾವು ಏಕವಚನದಲ್ಲಿ ಮಾತಾಡ್ತಿದ್ವಿ ಅಂದ್ರೆ ನಮ್ಗೊಂದು ರ್ಯಾಪ್ ಇದೆ, ಏನೋ ಮರ್ಯಾದೆ ಕೊಟ್ಟು ಮಾಡೋರು ನಡೆಗಲ್ಲ ಅಂತ ಕಮೆಂಟ್ ಹಾಕೊಂಡ್ಬಿಟ್ಟಿಲ್ಲ. ಈ ಯಾವ ರ್ಯಾಪ್ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದೇನು ಅಂತಂದ್ರೆ ಎಲ್ರು ಯಂಗ್ಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್, ಯಾರು ಈ ತೀರಾ ವಯಸ್ಸಾದವರು ಅನ್ನೋ ತರ ಒಂದು ಟೀಮ್ ಅಲ್ವೇ ಅಲ್ಲ. ಸೊ ಹಿಂಗಾಗಿ ನಮ್ದೊಂದು ರ್ಯಾಪ್ನೂ ಬೇರೆ ಇದೆ. ಈಗ ನಮ್ ಡೈರೆಕ್ಟರ್ ಸರ್ ಅವ್ರಿಗೂ ಏನು ತೀರಾ ವಯಸ್ಸಾಗಿದೆ, ನಂಗೆ ವಯಸ್ಸಾಗಿಲ್ಲ ಫಸ್ಟ್ ಆಫ್ ಆಲ್. ಅಯ್ಯೋ ದೇವ್ರೆ. ಸೊ ಹಿಂಗೆ ಅಂದ್ರೆ ಈಗ ಸೀನಿಯರ್ ಅಂತ ಬಂದ್ರೆ ಈಗ ರಂಗನಾಥ್ ರಘು ಸರ್ ಬಿಟ್ರೆ ವಿ ಆರ್ ಆಲ್ ಇನ್ ದ ಸೇಮ್ ಡೆಕೆಡ್. ಸೊ ಹಿಂಗಾಗಿ ಆಲ್ಸೋ ಯಂಗ್ ಓನ್ಲಿ, ಹಂಗಲ್ಲ ಹೇಳ್ಬಾರ್ದು. ಸೀನಿಯರ್ ಅಂತ ಅವ್ರ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬಿಡ್ತಾರೆ ಬೇಕಿದ್ರು. ಸೊ ಅಂದ್ರೆ ಈಗ ಬಟ್ ನಿಮ್ಮ ಸೀನಿಯರ್ ಅಲ್ಲ. ಅಯ್ಯೋ ಸೀನಿಯರ್ ಅಲ್ವಾ? ಹೌದೌದು. ಸೊ ಸೌಗಂಧಿಕ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಲಿರಿಸಿಸ್ಟ್ ಆಗಿರ್ಬೋದು, ಸ್ಪೆಷಲ್ ಕ್ರೆಡಿಟ್ಸ್ ಹೋಗುತ್ತೆ. ಆ ಸಾಂಗ್ ಅಲ್ಲಿ ನಾವು ಮಾಡಿದೀವಿ ಅನ್ನೋದೇ ನಮ್ಗೊಂದು ಖುಷಿ. ಅಂಡ್ ಒಬ್ಬ ಡೆಬ್ಯೂಟೆಂಟ್ಗೆ ಅಥವಾ ಫಸ್ಟ್ ಸಾಂಗ್ ಅವ್ರಿಗೆ ಅದ್ ಏನ್ ಖುಷಿ ಕೊಡ್ಬೇಕು ಅದು 10 ಪಟ್ಟು ಸಾಂಗ್ ನೋಡಿದಾಗ ನಿಮ್ ವೈಫ್ ರಿಯಾಕ್ಷನ್ ಏನಿದೆ? ಅವಳು ಸಿಕ್ಕಾಪಟ್ಟೆ ಹ್ಯಾಪಿ. ಅಂದ್ರೆ ಐ ಥಿಂಕ್ ನಮ್ಕಿಂತ ಜಾಸ್ತಿ ಇಶ್ಯೂನೇ ಪ್ರಮೋಟ್ ಮಾಡಿದ್ದಾರೆ. ಹೌದಾ? ಆಮೇಲೆ ಅವಳಿಗೆ ಈಗ ಸ್ಟಿಲ್ ಶೀಸ್ ರನ್ನಿಂಗ್ ಇನ್ ಸೀರಿಯಲ್ ಆಗಿರೋದ್ರಿಂದ ಅವಳಿಗಿನ್ನ ಸಿಕ್ಕಾಪಟ್ಟೆ ಜನ, ನನಗಿನ್ನ ಜಾಸ್ತಿ ಜನ ಗೊತ್ತು ಅವಳಿಗೆ. ನನಗಿನ್ನ ಜಾಸ್ತಿ ಫೇಮಸ್ ಅವಳು. ನಾನು ಆಕ್ಚುಲಿ ಯಾರಿಗೆ ಫೋನ್ ಮಾಡಿದ್ರು ನಾನು ವಿನಯ್ ಅಂತ ಹೇಳಿದ್ರೆ, ಸರ್ ಅದೇ ಐಶ್ವರ್ಯ ಗಂಡ ವಿನಯ್. ಅಯ್ಯೋ ದೇವ್ರೆ.
ಸೀರಿಯಸ್ಲಿ? ಇಲ್ಲ, ಈಗ ನೆನ್ನೆ ಮಂಡ್ಯ ರಮೇಶ್ ಸರ್ ಫೋನ್ ಮಾಡಿದ್ದೆ. ಮಂಡ್ಯ ರಮೇಶ್ ಸರ್ ಐಶು ಗುರುಗಳು ಬೈಟ್ಸಿಗೋಸ್ಕರ ಫೋನ್ ಮಾಡಿದ್ದೆ. ಸರ್ ಹಿಂಗೆ ಸರ್ ಶಾಕಾರಿ ಸಿನಿಮಾ ಅಂತ. ಅದೇ ಸರ್ ನಾನು ಹಿಂಗೆ ಮೀಟ್ ಆಗಿದ್ದೆ ನಿಮ್ಗೆ. ಅದೇ ಸರ್ ಐಶ್ವರ್ಯ ಗಂಡ ಹೇಳಪ್ಪ ಸರ್. ಓಕೆ, ಐಶ್ವರ್ಯ ಗಂಡ ವಿನಯ್ ಅಂತ ಹೇಳುವ. ಐಶ್ವರ್ಯ ಗಂಡ ಅಂದ್ರೆ ಯಾರು? ಅಭಿಷೇಕಿಗೆ ಮಾಡ್ಬಿಟ್ಟಿದ್ದಾರೆ ಕಂಪ್ಲೀಟ್ ಮಾಡ್ತೀನಿ, ಬಟ್ ನಿಮ್ಗೆ ಹೇಳಿದೆ. ಓಕೆ, ಈಗ ಅವಳಿಗೆ ಐಶ್ವರ್ಯ ವಿನಯ್ ಅಂತ ಏನಾಗಿದ್ದಾಳೆ ಅದನ್ನ ನಾನೇ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ಸುಂದರ್ ವೀಣಾ ಸುಂದರ ವೀಣಾ ಸುಂದರ ಹತ್ರ. ಹೌದು, ವಿನಯ್ ಐಶ್ವರ್ಯ ಸೂಪರ್. ಐಶ್ವರ್ಯ ವಿನಯ್ ಹತ್ರ. ಸೊ ಇವ್ರು ಹೇಳ್ದಂಗೆ ಅವಳೇ ಜಾಸ್ತಿ ಪ್ರಮೋಟ್ ಮಾಡ್ತಾರಲ್ಲ. ಆಮೇಲೆ ಪ್ರತಿಯೊಂದು ಕಂಟೆಂಟ್ನು ಎಂಜಾಯ್ ಮಾಡ್ತಾರೆ. ಅದು ಖುಷಿ ನನಗೆ. ಸಿಕ್ಕಾಪಟ್ಟೆ ಇಷ್ಟ ಅವಳು. ತುಂಬಾ ಸಪೋರ್ಟ್ ಇದೆ ಆಕ್ಚುಲಿ. ಅವ್ರು ನಿಜವಾಗ್ಲೂ ನಮ್ಗಿಂತ ಜಾಸ್ತಿ ಪ್ರಮೋಟ್ ಮಾಡ್ತಿದ್ದಾರೆ. ಆಮೇಲೆ ನಾನು ಏನ್ ಮಾಡಿದ್ರು ಇವಳು ಏನ್ ಮಾಡಿದ್ರು ನಾನು ಅವ್ಳು ಫಸ್ಟ್ ಟ್ಯಾಗ್ ಮಾಡ್ಬಿಟ್ಟೆ ಮಾಡೋಳು. ಅವ್ಳು ಟ್ಯಾಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ನೋಡ್ತಾರೆ. ಓಕೆ. And also ಸಾಂಗ್ ಹೇಗಿದೆ ಅಂದ್ರೆ ಟ್ಯೂನ್ ಮನ್ಸಲ್ಲೇ ಉಳಿಯುತ್ತೆ. ಯು ವಿಲ್ ಕೀಪ್ ಹಮ್ಮಿಂಗ್ ದ ಸಾಂಗ್. ಹಾಗೆ ಇದೆ. ಬರುತ್ತೆ ಗೊತ್ತಾ, ಎಲಿವೇಶನ್ ಬರುತ್ತೆ ಸಾಂಗ್. ಬುಕ್ ಲೈನ್ ಅಂತ ಏನ್ ಹೇಳ್ತಾರೆ, ಅದು ತುಂಬಾ ಜನ ಅದನ್ನ ಕಾಪಾಡ್ತಾರೆ. ಸರ್, ಶಾಕಾಹಾರಿ ರಿಲೀಸ್ ಆಗ್ತಿದೆ. ಸೊ ನೀವು ಏನ್ ಹೇಳ್ಬೋದು ಹೇಳ್ಬೋದು. ಸ್ಟಾರ್ಟ್. ನೀನ್ ಹೇಳೋ. ಅಲ್ಲ, ನಾನು ಹೇಳ್ತಾನೆ ಇದೀನಿ ಅಲ್ವಾ ಸರ್? ಹೌದು, ನೀವೇ ಮಾತಾಡಿಲ್ಲ. ನನ್ಗೆ ಯಾಕೋ ತುಂಬಾ ಸಮಾಧಾನ ಇದೆ. ನಾವು ಸೆಪರೇಟ್ ಆಗಿ ಕೂತ್ಕೊಂಡು ಬಿಗ್ ಬಾಸ್ ಕಳಿಸ್ತೀನಿ. ಕಳಪೆ ಪ್ರದರ್ಶನ ಕಳ್ಸ್ಬಿಡಿ. ನಾನು ಖುಷಿಯಿಂದ ಹೋಗ್ತೀನಿ. ನಾನು ಹಂಗಲ್ಲ. 16ಕ್ಕೆ ಸಿನಿಮಾ ಬರ್ತಾ ಇದೆ. ಸೊ ಎಲ್ರು ಪ್ಲೀಸ್ ಥಿಯೇಟ್ರಿಗೆ ಬಂದು ಫಿಲ್ಮ್ ಅನ್ನ ನೋಡಿ. ಫಸ್ಟ್ ಡೇ ಫಸ್ಟ್ ಶೋನೇ ಬನ್ನಿ. ನಾವು ಹೋಗ್ತೀವಿ ಅನ್ಸತ್ತಲ್ವಾ, ಥಿಯೇಟರ್ ವಿಸಿಟ್ಸ್ ಎಲ್ಲ ಇರುತ್ತೆ. ಬಟ್ ಅದ್ರ ಬಿಟ್ಟು ರಂಗಾಯಣ ರಘು ಅವರು, ಗೋಪಿ ಸರ್ ಪರ್ಫಾರ್ಮೆನ್ಸ್, ಇದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕು ನೀವು. ಅಂದ್ರೆ ರಂಗಾಯಣ ರಘುನ ಸರ್ನ ಈ ತರದ್ ಒಂದ್ ಕ್ಯಾರೆಕ್ಟರ್ ಅಲ್ಲಿ ನೀವು ಮುಂಚೆ ನೋಡಿರಲ್ಲ ಅಂತ ಅನ್ಕೋತೀನಿ. ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಅವ್ರು ಎಷ್ಟು ಇನ್ನೋಸೆನ್ಸ್ ಇಂದ ಈ ಪಾತ್ರನ ಪ್ಲೇ ಮಾಡಿದ್ದಾರೆ. ಅಂಡ್ ಗೋಪಿ ಸರ್ ಇರ್ಬೋದು. ಅಂದ್ರೆ ಈ ಫಿಲ್ಮ್ ಅಲ್ಲಿ ನಿಮ್ಗೆ ಆಫ್ಟರ್ ಅ ಪಾಯಿಂಟ್ ಕನ್ಫ್ಯೂಷನ್ ಆಗತ್ತೆ, ಹೀರೋ ಯಾರು, ವಿಲನ್ ಯಾರು ಅಂತ. ಸೊ ಆ ಮಿಸ್ಟ್ರಿನ ಸಾಲ್ವ್ ನೀವ್ ಮಾಡ್ಕೊಳಕ್ಕೆ ನೀವು ಫೆಬ್ರವರಿ 16ಕ್ಕೆ ಥಿಯೇಟ್ರಿಗೆ ಬಂದ ಫಿಲ್ಮ್ ಅನ್ನ ನೋಡ್ಬೇಕು. ಅಂಡ್ ಆ ವಿಜುವಲ್ಸ್ ಇರ್ಬೋದು, ಆ BGM ಇರ್ಬೋದು, ಅದು ತುಂಬಾನೇ ಚೆನ್ನಾಗಿದೆ. ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಸೊ OTT ಕಾಯ್ಬೇಡಿ ಪ್ಲೀಸ್. ಫೆಬ್ರವರಿ 16ಕ್ಕೆ ನಿಯರೆಸ್ಟ್ ಥಿಯೇಟರ್ಸಿಗೆ ಬಂದು ಪ್ಲೀಸ್ ಆ ಫಿಲ್ಮ್ ಅನ್ನ ನೋಡಿ. ವಿನಯ್ ಡೆಬ್ಯೂ ಮಾಡ್ತಿದ್ದಾನೆ. ಸೊ ಒನ್ ಮೋರ್ ರೀಸನ್ ಟು ವಾಚ್ ದ ಫಿಲ್ಮ್. ಅಪ್ಪಪ್ಪ ಅವ್ರು ಎಷ್ಟು ನಾನು ಅದನ್ನ ಆ ವರ್ಡ್ ಅನ್ನ ಆಡ್ ಮಾಡ್ಬೇಕು. ಮೊನ್ನೆ ಯಾವ್ದೋ ಬೈಕ್ ಅಲ್ಲೆಲ್ಲ ನೋಡೋದು, ಲಾಸ್ಟ್ ವೀಕ್ ಅಲ್ಲೆಲ್ಲ ಹೋಗ್ತಾ ಇದ್ರ ನೀವು ವಿತ್ ಟಿ ಶರ್ಟ್ ಶಾಕಾಹಾರಿ ಅಷ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಗ್ರೇ ಕಲರ್ ಅಭಯ್ ನಾಯ್ಡು ಸ್ಟುಡಿಯೋಗೆ ಹೋಗೋ ರೋಡ್ ಅಲ್ಲ ನೋಡಿದ್ರೆ ನಿಜ ತಾನೆ ಹಾಕೊಂಡಿದ್ರ ತಾನೆ ಶಾಕಾಹಾರಿ. ವಾವ್. ಅಲ್ಲ, ಇದನ್ನ ನಾನೀಗ ಸರಿಸುಮಾರು ಒಂದು 5 ದಿನ ಆಯ್ತು ಬಿಚ್ಚೆ ಇಲ್ಲ. ಪ್ರಮೋಷನ್ ಸ್ಟಾರ್ಟ್ ಆದಾಗಿಂದ ಇಲ್ಲ ಡಿಯೋಡ್ರೆಂಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 2 ಇಟ್ಕೊಂಡಿದ್ದೀನಿ, ಸ್ನಾನ ಮಾಡಿದೀನಿ ಅಂತ ಹೇಳ್ಬಿಡಿ ಸರ್. ಅಲ್ಲ, ಕರೆಕ್ಟ್ ನೀವು ಹೇಳೋದು. ಅಂದ್ರೆ ಪ್ರತಿಯೊಂದು ಸಿನಿಮಾ ಈಗ ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಕ್ಕಂದ್ರೆ ಸಿನಿಮಾ ಮಾಡಿ ಮುಗಿಸೋದಷ್ಟೇ ಕರ್ತವ್ಯ ಆಗಲ್ಲ. ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಟೀಮ್ ಇದು ಕರ್ತವ್ಯ ಆಗಿರುತ್ತೆ. ಬಟ್ ಒಂದ್ಸಲ ಸಿನಿಮಾ ಥಿಯೇಟರ್ಗೆ ಬಂದ್ಮೇಲೆ ಅದು ನಿಮ್ ಸಿನಿಮಾ ಆಗುತ್ತೆ. ಈಗ ನಾನು ಹೇಳಿದೆ, ಎಲ್ಲರೂ ಒಂದೇ ವಯಸ್ಕರು ನಮ್ಮ ಟೀಮಲ್ಲಿ. ಯಾರು ಅಂದ್ರೆ ತೀರಾ ಪರಿಣಿತರು ಅನ್ನೋದ್ರ ಅಥವಾ ತೀರಾ ವಯಸ್ಸಾದರು, ತೀರಾ ಎಕ್ಸ್ಪೀರಿಯನ್ಸ್ ಆದರು ಅನ್ನೋದ್ರಿಂದ ಈ ಸಿನಿಮಾ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ವರ್ಗೂ ಇದು ಡೆಬ್ಯೂನೇ. ನಮ್ಮ ಸರ್ ರಾಜೇಶ್ ಕಿಳಂಗಿ ಸರ್ ಆಗಿರ್ಬೋದು ಪ್ರೊಡ್ಯೂಸರ್. ನಾವು ಸಿನಿಮಾಗೋಸ್ಕರ ಏನೇನ್ ಕೇಳಿದೀವಿ, ಏನೇನ್ ಬಿಟ್ಟಿದೀವಿ, ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಯಾವುದಕ್ಕೂ ಇಲ್ಲ ಅನ್ನೋದಕ್ಕೆ ಟಿಲ್ ಟುಡೇ ಅವ್ರದ್ದೊಂದು ಪರಿಶ್ರಮ ಏನಿದೆ, ಅದಕ್ಕೋಸ್ಕರ ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್, ಒಂದು ತಂಡ ಬೆಳಿಬೇಕು, ಒಂದು ಕನ್ನಡ ತಂಡ ಮೇಲೆ ಬರ್ಬೇಕು ಅಂದ್ರೆ ನೀವು ಬಂದು ಸಿನಿಮಾ ನೋಡ್ಬೇಕು. ಈಗ ಏನ್ ಅನ್ಕೊಂಡ್ಬಿಡ್ತೀರಾ ಅಂದ್ರೆ ಮರ್ಡರ್ ಮಿಸ್ಟ್ರಿ, ಓಕೆ, ಈಗ ಬೇರೆ ಭಾಷೆಗಳೆಲ್ಲ ನೋಡ್ಬಿಟ್ಟು ಓಕೆ ಮರ್ಡರ್ ಮಿಸ್ಟ್ರಿ ಅಂತ ನಾವು OTT ನೋಡ್ಬೋದು, ಮನೇಲಿ ಟಿವಿ ಹಾಕೊಂಡು ನೋಡ್ಬೋದು, OTT ಬಂದಾಗ ಅನ್ಕೊಂಡ್ರೆ ದಯವಿಟ್ಟು ತಪ್ಪು. ಯಾಕೆ ಅಂತಂದ್ರೆ ನಿಮಗೆ ಥಿಯೇಟರ್ಗೆಲ್ಲ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಮ್ಯೂಸಿಕ್ ಇಂದ ಹಿಡಿದು ಕ್ಯಾಮ್ರಾ ವರ್ಕ್ ಇಂದ ಹಿಡಿದು ಪ್ರತಿಯೊಂದು ಥಿಯೇಟರ್ಗಾಗಿನೇ ಡಿಸೈನ್ ಮಾಡಿದೀವಿ ನಾವು. ಇದು OTT ಅಂತ ಎಕ್ಸ್ಕ್ಲೂಸಿವ್ ಆಗಿ ಹೇಳಕ್ಕಾಗಲ್ಲ. ಸೊ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬಂದು ಇದು ಥಿಯೇಟ್ರಿಕಲ್ ಸಿನಿಮಾ, ದಯವಿಟ್ಟು ಬಂದು ಹೊಸ ತಂಡನ ಸಪೋರ್ಟ್ ಮಾಡಿ. ನಿಮ್ಗೆ ಏನೋ ಹೊಸ ಸಿಗುತ್ತೆ ಅದನ್ನ ಹೇಳಕ್ ಇಷ್ಟ. ಕಥೆ ಮೋಸ್ಟ್ಲಿ ಕಥೆ ತುಂಬಾ ಚೆನ್ನಾಗಿದೆ. ಸೊ ಯು ವಿಲ್ ಲವ್ ಇಟ್, ಯು ಆಲ್ ವಿಲ್ ಲವ್ ಇಟ್. ದಯವಿಟ್ಟು ಬನ್ನಿ ಫೆಬ್ರವರಿ 16ಕ್ಕೆ ಅಂತ 16ರಿಂದ ನಿಮ್ಗೆ ಯಾವಾಗ ಆಗುತ್ತೋ ಎಲ್ಲ ದಿನಗಳಲ್ಲೂ ಕರ್ಕೊಂಡ್ ಬನ್ನಿ, ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟ. ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.